ಹಲೋ ಅಭಿಮಾನಿಗಳು, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ತಮಿಳುನಾಡಿನ ಮದುರೈನಲ್ಲಿರುವ ಮೀನಾಕ್ಷಿ ಅಮ್ಮನ ಟೆಂಪಲ್ನ ಪರಿಚಯ ಮಾಡ್ತೀನಿ. ಜೊತೆಗೆ ಬೆಂಗಳೂರು ಟ್ರಾವೆಲ್ ಲಾಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮದುರೈ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಒಂದು 800 ಮೀಟ್ರಿಂದ 1 ಕಿಲೋಮೀಟರ್ ಆಗ್ಬೋದು. ಆಲ್ರೆಡಿ ಬಸ್ಸಲ್ಲಿ ಹೊರಟಿದ್ದೀವಿ. ನಾವಿವಾಗ ಮದುರೈ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಮೀನಾಕ್ಷಿ ಅಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಬಸ್ ಹಿಡಿದ್ಬಿಟ್ಟು ಒಂದು 500 ಮೀಟ್ರ್ ಒಳಗಡೆ ಹೋಗಬೇಕು. ನಾನು ನಿಮಗೆ ಇವತ್ತು ದ ಗ್ರೇಟ್ ಟೆಂಪಲ್ ಆದಂಥ ತಮಿಳುನಾಡಿನ ಮೀನಾಕ್ಷಿ ಟೆಂಪಲ್ನ ತೋರ್ಸಕೊಳ್ತಿದ್ದೀನಿ. ತೋರ್ಸೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತಮಿಳ್ನಾಡಲ್ಲಿ ಟೋಟಲ್ಲು ನಾನು ಕೇಳ್ದಂಗೆ, ನಾನು ರಿಸರ್ಚ್ ಮಾಡ್ದಂಗೆ 4 ಲಕ್ಷ ಟೆಂಪಲ್ಸ್ ಇರೋದು, ಹಿಂದೂ ದೇವಾಲಯಗಳು. ಅಂದರೆ ಚಿಕ್ಕ ಪುಟ್ಟ ದೇವಾಲಯಗಳನ್ನು ಸೇರಿಸ್ಕೊಂಡ್ರೂ 4 ಲಕ್ಷ ಆಗುತ್ತಂತೆ. ಅಂಥ ದೇವಾಲಯಗಳಲ್ಲಿ ಇದು ಒಂದು ಮಹತ್ವವಾದ ದೇವಾಲಯ. ಇಲ್ಲಿ ಬಂದು 4 ದಿಕ್ಕಲ್ಲೂ 4 ಗೋಪುರಗಳಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಭಾಗಕ್ಕೂ ಒಂದೊಂದು ಗೋಪುರಗಳಿದೆ. ಎಲ್ಲ ಕಡೆನೂ ಒಂದೊಂದು ಎಂಟ್ರೆನ್ಸ್ ಇದೆ. ಸೊ ಇದು ಒಂದು ಎಂಟ್ರೆನ್ಸ್ ಇಲ್ಲಿ. ಸೊ ಇನ್ನೊಂದೇನಪ್ಪ ಅಂದರೆ, ಈ ದೇವಸ್ಥಾನ ಬಂದ್ಬಿಟ್ಟು ಮಧುರೈಯಲ್ಲೇ ತುಂಬ ಫೇಮಸ್ಸು. ಈ ಫೇಮಸ್ ದೇವಸ್ಥಾನಕ್ಕೆ 4 ದಿಕ್ಕಿಂದ ಗೋಪುರ ಇರೋದ್ರಿಂದ ಅತಿ ಸುಂದರವಾಗಿ ಕಾಣುತ್ತೆ. ಮತ್ತು 2500 ಪುರಾತನ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಹಳೆಯ ದೇವಸ್ಥಾನ ಅಂದ್ಬಿಟ್ಟು. ಇದ್ರ ಹಿಸ್ಟ್ರಿ 1-2 ತುಂಬಾ ಇದೆ. ಸೊ ನಾವಿವಾಗ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಎಂಥ ಎಕ್ಸ್ಪೀರಿಯನ್ಸ್ ಗುರು, ಇದಪ್ಪ ದೇವ, ಎಂಥ ಎಕ್ಸ್ಪೀರಿಯನ್ಸ್ ಗುರು. ಹಾಂ, ವಾಶ್ರೂಮ್ಗಳೇ ಕರೆಕ್ಟಾಗಿಲ್ಲ ಗುರು. ಇಲ್ಲಿ ಏನು ಮಾಡೋದು? ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಈ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ಅಲ್ಲಿಗೆ ಹೋದ ವಾಶ್ರೂಮ್ಗೆ, ಅಲ್ಲಿ ನೋಡಿದ್ರೆ ನೀರೇ ಬರ್ತಾಯಿಲ್ಲ. ಇಲ್ಲಿ ನೋಡಿದ್ರೆ ಇದು ಯಾವುದೋ ಗಲೀಜು, ಇದರಲ್ಲಿ ಮುಖ ತೊಳ್ಕೊಂಡು ಹೋಗ್ತಾ ಇದ್ದೀವಿ. ಇಡೀ 4 ಗೋಪುರಗಳಲ್ಲಿ ಇದು ನೋಡಿ ಅತ್ಯಂತ ಚಿಕ್ಕವಾದ ಗೋಪುರ. ಸೊ ಒಳಗಡೆ ಮೊಬೈಲು, ಲಗೇಜು ಯಾವುದು ಅಲೋ ಇಲ್ಲ. ನೀವು ಇವಾಗ ನೋಡ್ತಾ ಇದ್ರಲ್ಲ, ಇಲ್ಲಿ ನಾವು ಮೊಬೈಲು ಮತ್ತು ಲಗೇಜೆಲ್ಲನೂ ಹ್ಯಾಂಡ್ ಓವರ್ ಮಾಡಬೇಕು. ನಾವು ಬೇಗ ಬಂದಿದ್ದರಿಂದ ಬೇಗ ದರ್ಶನ ಆಯಿತು. ಒಂದು 5:30 ಹಿಂಗೆಲ್ಲ ಹೋದೋ, 7 ಗಂಟೆಗೆಲ್ಲ ಈಚೆ ಬಂದು. ಇದು ಬಂದು ವೆಸ್ಟ್ ಎಂಟ್ರೆನ್ಸು, ಅಂದರೆ ಕನ್ನಡದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಎಂಟ್ರೆನ್ಸ್ ಅಂತ ಕರೀತಾರೆ. ನಿಮಗೆ ಮೇಲ್ಗಡೆಯಿಂದ ಡ್ರೋನ್ ವ್ಯೂ ನೋಡೋಕ್ಕೆ ಈ ಥರ ಸಿಗುತ್ತೆ. ಮನೆ ಅದ್ಭುತವಾದ ಹಿಂದೂ ದೇವಾಲಯ ಅಂತ ಹೇಳ್ಬೋದು. ಟೋಟಲ್ ಆಗಿ ಈ ದೇವಾಲಯದ ಏರಿಯಾ ಬಂದು 65,000 ಸ್ಕ್ವೇರ್ ಮೀಟರ್ಸ್ ಇರೋದು. ಇಲ್ಲಿ ನೋಡ್ತಾ ಇದ್ದಲ್ಲ ನೀವು ಇವಾಗ ಗ್ರೀನ್ ಕಲರು, ಆ ಕಲ್ಯಾಣಿ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಸೊ ನಾವಾಗಲೇ ಹೇಳ್ದಂಗೆ ಇಲ್ಲಿ ಮೇಯ್ನ್ ಬಂದು 4 ಗೋಪುರ ಇರೋದು, ಉಳಿದಿದ್ದೆಲ್ಲ ಚಿಕ್ಕ ಗೋಪುರ. ಈ ದೇವಾಲಯದ ಇತಿಹಾಸ ಯೂಟ್ಯೂಬ್ ವೀಡಿಯೋಸು ತುಂಬಾ ಸಿಗುತ್ತೆ ನಿಮಗೆ. ಆದರೂ ಕೂಡ ನಿಮಗೇನಾದ್ರು ಶಾರ್ಟ್ ಆಗಬೇಕಂದ್ರೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಒಳಗಡೆ ದೇವಸ್ಥಾನ ಎಷ್ಟು ಸಖತ್ತಾಗಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಗುರು. ಆ ಕಂಬಗಳು, ಆ ಶಿಲ್ಪಗಳಾಗಿರ್ಬೋದು, ಆ ತಾಯಿ ನೋಡೋಕ್ಕೆ 2 ಕಣ್ಣು ಸಾಲದು ಅಲಂಕಾರ ನೋಡೋಕ್ಕೆ. ಇಲ್ಲಿ 2 ಮೇಯ್ನ್ ದೇವ್ರು ಬರುತ್ತೆ. ಒಂದು ಮೀನಾಕ್ಷಿ ದೇವರಾದರೆ, ಇನ್ನೊಂದು ಬಂದು ಶಿವಲಿಂಗ ಇತ್ತು. ಇದು ಬಂದು ಮೇಯ್ನು. ಇದಲ್ದೇ ಚಿಕ್ಕ ದೇವರು ತುಂಬಾ ಇದೆ. ಈ ಹೊಟ್ಟೆ ಶಿವಗೆ ಏನು ಹೇಳೋಕ್ಕಾಗ್ತಾಯಿಲ್ಲ ಗುರು. ನೋಡ್ಗೋರು, ಇಲ್ಲೊಂದು ಟೆಂಪಲ್ ಐತೆ. ಹೋಗ್ತಾ 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 ಎಷ್ಟು ಟೆಂಪಲ್ ಐತೆ ಗೊತ್ತಾ? ಸೊ ಇವಾಗ ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ನಾವು ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಹೋಗಬೇಕಾದ್ರೆ ಫಸ್ಟು ನಾವು ದೇವಸ್ಥಾನ ನಿಯರ್ ಬೈ ಶಾಪು ಬರಬೇಕು. ಆಲ್ರೆಡಿ ಬಂದಿದ್ದೀವಿ ನಾವು. ಇಲ್ಲಿಂದ ಮಧುರೈ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ಕೊಂಡು ಹೋಗಬೇಕು. ಈ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡು ಇವಾಗ ಇಡ್ಲಿ ತಿಂದ್ಕೊಂಡು ಮತ್ತು ಬೆಂಗಳೂರು ರಿಟರ್ನ್ ಹೋಗ್ತಾ ಇದ್ದೀವಿ. ಓಕೆ, ತಮಿಳ್ನಾಡು ಮಧುರೈ ಟಾಟಾ ಬಾಯ್ ಬಾಯ್ ಅಂತ ಹೇಳಿ. ಇಲ್ಲಿ ಭಾರಿ ಹುಷಾರಾಗಿರ್ಬೇಕು. 650 ರೂಪಾಯಿ ಅಂತ ಹೇಳಿದ್ರು ಬಸ್ಗೆ, ಪ್ರೈವೇಟ್ ಬಸ್ಗೆ. ಬೆಳಗ್ಗೆನೇ ಯಾಮಾರ್ಬಿಟ್ಟು 750 ರೂಪಾಯಿ ತಗೊಂಡ್ರು ಒಬ್ಬರಿಗೆ. ಇಬ್ಬರಿಗೆ 1500 ರುಪೀಸು. ಅವ್ರು ಹೇಳಿದ್ರು 1750. ಬಟ್ ನಾವೇನು ಮಾಡ್ದೋ ಅಂದರೆ
750 ರೂಪಾಯಿ ಒಬ್ಬರು ಕೊಟ್ಟು 1500 ರೂಪಾಯಿ ಆಯ್ತು ಇಬ್ಬರಿಗೆ. ನಾವು ಇವಾಗ ಹತ್ತಿರೋದು AC ಪ್ರೈವೇಟ್ ಬಸ್ಸು. ನಾಟ್ ಬ್ಯಾಡ್ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ, ವರ್ತಿದೆ, ವ್ಯಾಲ್ಯೂ ಫಾರ್ ಮನಿ. ಸೊ ಪರವಾಗಿಲ್ಲ ಬಿಡು, 1500 ರೂಪಾಯಿಗೆ ವರ್ತಿದೆ, ಚೆನ್ನಾಗಿದೆ. ಒಂದು ಬ್ಲಾಂಕೆಟ್ ಕೊಟ್ಟಿದ್ದಾರೆ, ಒಂದು ಬೆಂಗ್ ಕೊಟ್ಟಿದ್ದಾರೆ. AC ಗಾಡಿ ಸಖತ್ತಾಗಿದೆ. ನೋಡ್ಕೊರಿ ಯಾವ ಥರ ಇದೆ, ಸಖತ್ತಾಗೈತೆ. 1500 ರೂಪಾಯಿ ವರ್ತಿದೆ. ಒಟ್ಟಿನಲ್ಲಿ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗೈತೆ. ಲೆಟ್ ಸ್ಟಾರ್ಟ್ ದ ಜರ್ನಿ. ಟೈಮ್ ಇವಾಗ 8:40. ಇವಾಗ ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡೋಣ, ಇಲ್ಲಿ ವ್ಯೂ ಸಿಕ್ಕಿದ್ರೆ ಮಾಡ್ಕೊಂಡು ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡ್ರಿ ನೇಚರ್ ಎಷ್ಟು ಸಖತ್ತಾಗೈತೆ. ಬೆಟ್ಟ ನೋಡಿ ಸಖತ್ತಾಗಿ ಕಾಣ್ತೈತೆ, ಎಷ್ಟು ಅದ್ಭುತವಾಗಿ ಕಾಣ್ತೈತೆ ಅಂದರೆ. ಇಲ್ಲಿ ಯಾವುದೋ ಟ್ರಕ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ನೋಡು ಗುರು. ಈ ವೈಟ್ ಕಲರ್ದು ರೆಕ್ಕೆ ಕಣ್ಣಂಗೆ ಕಾಣ್ತಾ ಇದೆಯಲ್ಲ, ಇದೇನಾದ್ರು ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನನಗೆ ತಿಳಿದ ಪ್ರಕಾರ ಹೇಳೋದಾದರೆ ವಿಂಡ್ ಎನರ್ಜಿ ತಯಾರು ಮಾಡೋಕ್ಕೆ, ಅಂದರೆ ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಟೈಮ್ ಇವಾಗ 1:50. ಸೇಲಮಲ್ಲಿದ್ದೀವಿ, ಊಟಕ್ಕೆ ಅಂತ ಹಾಕಿದರೆ ಅದೇ ನಮ್ಮ ಬಸ್ಸು. ಊಟಕ್ಕೆ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಐಟಮ್ ಕೊಟ್ಟಿದ್ದಾರೆ ಅಂತ ನೋಡಿ. ಪಾಯಸ, ಹೇಳ್ತಾರೆ ಪಲ್ಯ, ಸಾಂಬಾರು, ಮೊಸರು, ಹೋಳಿಗೆ ಕೂಡ ಕೊಟ್ಟಿದ್ದಾರೆ. ಇದಲ್ಲದಂತೆ ಚಟ್ನಿ ಪುಡಿ ಮತ್ತು ಇನ್ನಿನ ಥರ ಎಕ್ಸ್ಟ್ರಾ ಐಟಮ್ಗಳು ಕೂಡ ಇದೆ. ನಾವಿವಾಗ A to B ಹೋಟ್ಲಲ್ಲಿದ್ದೀವಿ. ಮೀಲ್ಸ್ ಆರ್ಡರ್ ಮಾಡಿದ್ದು, ಸರಿಯಾಗಿ ಬ್ಯಾಟಿಂಗ್ ಮಾಡಿ ಹೊರಗಡೆ ಬಂದು ಅಲ್ಲೇನಾಗಿದೆ ಅಂದರೆ ಬಿಲ್ ಬೇರೆ ಚೇಂಜ್ ಆಗಿಬಿಟ್ಟೈತೆ. ನಾವು ಆ್ಯಕ್ಚುಲಿ 2 ಸೌತ್ ಮೀಲ್ಸ್ ಏನೋ ಆರ್ಡ್ರ್ ಮಾಡಿದ್ದು, ಅದು ಇನ್ನೊಬ್ಬರು ಆ ಕಡೆಯವ್ರು ಬಂದುಬಿಟ್ಟು ನೂಡಲ್ಸು, ಕಾಫಿ ಮತ್ತು ಒಂದು ಮೀಲ್ಸ್ ಏನೋ ಆರ್ಡ್ರ್ ಮಾಡಿದ್ರು, ಚೇಂಜ್ ಆಗಿಬಿಟ್ಟೈತೆ. ನಾವೇನೇನು ಮಾಡೋದು, ಅದೇ ಬಿಲ್ನ ಪೇ ಮಾಡಿಬಿಟ್ಟು ಬಂದು. ಏನೋ ಒಂದು 10 ರೂಪಾಯಿನೋ ಜಾಸ್ತಿ ಆಯ್ತು ಅಷ್ಟೇ. ಓಕೆ, ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿದೆ. ಸೌತ್ ಮೀಲ್ಸ್ಗೆ ನಾವು ಕೊಟ್ಟಿದ್ದ ಅಮೌಂಟು ಅಂದರೆ 350 ರೂಪಾಯಿ. ಇವಾಗೇನಂದರೆ ಊಟ ಮಾಡಿಕೊಂಡು ಹೊರಡಬೇಕು, ಬಸ್ ಹತ್ತದೆ. ನೆಕ್ಸ್ಟು ಬೆಂಗಳೂರೇ. ಬಸ್ ಮೂವ್ ಆಯಿತು, ಹೋಗ್ತಾ ಇರೋದು ಇವಾಗ. ಮರಗಿಡಗಳನ್ನ ಹಿಡಿತೀನಿ, ಇನ್ನೊಂದು ಸ್ವಲ್ಪ ಮೇಲ್ಕತ್ತು.
ಗುಡ್ಡೆ ಎಲ್ಲ ನೋಡ್ತಾ ಇದ್ದರೆ ಮೈಸೂರು ಟು ಬೆಂಗಳೂರು ರೋಡಲ್ಲಿರೋ ಥರನೇ ಅನ್ನಿಸ್ತಾ ಇದೆ ನನಗಂತೂ. ಸೊ ನಾವಿವಾಗ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಇದ್ದೀವಿ, ಬೆಂಗಳೂರಿಗೆ ಎಂಟ್ರಿ ಆದ್ವಿ. ಇವಾಗ ಟೈಮ್ ಎಕ್ಸಾಕ್ಟಾಗಿ ಬಂದು 6 ಗಂಟೆ. ಟ್ರಾಫಿಕ್ ಇದೆ ಅನಿಸುತ್ತೆ, ಮೋಸ್ಟ್ಲಿ 8:15 ಹೋಗ್ಬೋದು, ಗೊತ್ತಿಲ್ಲ. ನನ್ನ ಹಳೆ ರೂಟ್ ಇದು. ಹಳೆ ಕಂಪ್ನಿಗೆ ಹೋಗ್ಬೇಕಾದ್ರೆ ಇಲ್ಲೇ ಓಡಾಡ್ತಿದ್ದು. ಹೊಸಪಾಳ್ಯದಿಂದ ಇಲ್ಲಿ ಉಸ್ಕೂರು ಗೇಟ್ ಹೋಯ್ತು ಹಿಂದ್ಗಡೆ, ಅಲ್ಲಿಗೆ ಬರ್ತಿದ್ದು. ತಮಿಳ್ನಾಡನ್ನ ಮೊದಲೇ ಬಿಟ್ಟಾಗಿಂದ ನಿದ್ದೆ ನಿದ್ದೆ ನಿದ್ದೆ, ಅಷ್ಟೊಂದು ನಿದ್ದೆಗಿಟ್ಟಿದ್ದೆ ನಿನ್ನೆ. ಇವತ್ತೆಲ್ಲ ಫುಲ್ಫಿಲ್ ಆಯಿತು. ಸೊ ಅದರಿಂದನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಲ್ಲಿ ಎಚ್ಚರ ಆದಾಗ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಸೊ ಇವಾಗ ಬ್ರಿಡ್ಜ್ ಹತ್ಕೊಬಂದು ಕೆಳಗಡೆ ಇಳಿದು ಇವಾಗ ಸಿಲ್ಕ್ ಬೋರ್ಡ್ದು ಟ್ರಾಫಿಕ್ ಹೆಂಗಿರುತ್ತೆ ಅಂತ ನೋಡಬೇಕು. ಕಡಿಮೆ ಇದ್ದರೆ ಬೇಗ ಹೋಗ್ತೀವಿ ಮೆಜೆಸ್ಟಿಕ್ಗೆ, ಇಲ್ಲ ಅಂದರೆ ಲೇಟ್ ಆಗುತ್ತೆ. ಓಕೆ ಗುರು, ಕರೆಕ್ಟಾಗಿ 7:15 ಇಲ್ಲಿ ಮೆಜೆಸ್ಟಿಕ್ ಬಂದು ರೀಚ್ ಆದ ಸೇಫಾಗಿ. ಇವಾಗ ನಮ್ಮ ಫ್ರೆಂಡು ನಮ್ಮ ಪ್ಲಾಟ್ಫಾರ್ಮ್ಗೆ ಹೋದ, ನಾನಿವಾಗ ನಮ್ಮ ಪ್ಲಾಟ್ಫಾರ್ಮ್ಗೆ ಹೋಗ್ತಾಯಿದ್ದೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಟಾಟಾ, ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.